ತನ್ನ ಮಗ ಇಟ್ಟೆತ್ಕೊಂಡು ತಿರ್ಪೇಶೋಕಿ ಮಾಡ್ತಿದ್ರು, ತನ್ನ ಮಗಳಿಗೆ ರಾಜ್ಕುಮಾರ್ನಂತ ಗಂಡೆ ಬೇಕು ಅಂತ ಇಲ್ದೇ ಇರೋ ಸಂಶೋಧನೆ ಎಲ್ಲ ಮಾಡಿ ಮದುವೆ ಮಾಡ್ತಾರೆ. ಅದಾದ್ಮೇಲೆ ನೆಟ್ಟಗೆ ಸಂಸಾರ ಮಾಡೋದಕ್ಕೆ ಬಿಡ್ತಾರ. ಓಕೆ ಸ್ನೇಹಿತರೆ, ಇವತ್ತೇನಪ್ಪ ವಿಚಾರ ಅಂತ ಅಂದ್ರೆ ವಧುವಿನ ಆಯ್ಕೆಯ ಜೊತೆಗೆ ವಧು ಕುಟುಂಬದ ಆಯ್ಕೆ ಬಹುಮುಖ್ಯ. ಇದೇ ನೋಡಿ ಇವತ್ತು ಹೆಡ್ಲೈನು. ಯಾಕಪ್ಪ ಈ ವಿಚಾರವಾಗಿ ಮಾತಾಡಬೇಕು ಅನ್ನಿಸ್ತಿದೆ ಅಂತ ಅಂದ್ರೆ, ಮೊನ್ನೆ ಅಷ್ಟೇ ರೋಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಹೆಸರು ಮಾಡಿರೋಂಥ ವ್ಯಕ್ತಿ ವಿಡಿಯೋ ನೋಡಿದೆ. ತುಂಬ ಬೇಜಾರಾಯಿತು. ತಾನಾಯಿತು ತನ್ನ ಪಾಡಾಯಿತು ಅಂತ ಅಂದ್ಕೊಂಡು ಹೆಂಗೋ ಡ್ಯಾನ್ಸ್ ಮಾಡಿಕೊಂಡು ಒಳ್ಳೆ ರೀಲ್ಸ್ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಿದ್ದಂಥ ವ್ಯಕ್ತಿ ರೀಸೆಂಟಾಗಿ ಒಂದು 3 ತಿಂಗಳಿಂದ ಮದುವೆ ಆಗಿದ್ರಂತೆ. ಈಗ ಕೌಟುಂಬಿಕ ಕಲಹದಿಂದನೇ ಅವರ ಪ್ರಾಣನ ಕಳ್ಕೋಬೇಕಾಗಿ ಬಂತು ಅಂತ ಅಂದ್ಕೊಂಡು ಒಂದು ಯಾವುದೋ ಡೆತ್ ನೋಟಲ್ಲಿ ನಾನು ಗಮನಿಸ್ದಾಗಿತ್ತು. ಇಲ್ಲಿ ಕೇವಲ ಹುಡುಗಿಗೆ ಮಾತ್ರ ಜೀವನ ಹಾಳಾಗೋದಿಲ್ಲ, ಹುಡುಗನ ಜೀವನನೂ ಕೂಡ ಹಾಳಾಗುತ್ತೆ. ಈಗ ನೋಡ್ತಿರೋಂಥ ಸಮಸ್ಯೆ ಏನಪ್ಪ ಅಂತ ಅಂದರೆ, ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಸರಿಯಾಗಿ ಹುಡುಗಿ ಸಿಗ್ತಿಲ್ಲ, ಹೆಣ್ಣಿನ ಸಮಸ್ಯೆ ಇದೆ, ಹುಡುಗಿ ಯಾರು ಕೊಡ್ತಿಲ್ಲ, ಕೆಲಸ ಅದು ಇದು ಅಂತ ಅಂಥದ್ರಲ್ಲಿ ಹಾಗೆ ಹೀಗೆ ಮಾಡಿ ಕಷ್ಟಪಟ್ಟು ಒಂದು ಮದುವೆ ಆಗಿರ್ತಾರೆ. ಈ ರೀತಿ 3 ಕ್ಲಾಸ್ ಪೀಪಲ್ಸ್ ಫ್ಯಾಮಿಲಿ ಏನಾದ್ರೂ ತಗ್ಲಾಕೋತು ಅಂತ ಅಂದರೆ, ರೋಷನ್ ಅವರು ಡೆತ್ ಆದಾಗೆ ಎಲ್ಲ ಗಂಡು ಮಕ್ಕಳ ಜೀವನ ಹಾಳಾಗಬೇಕಾಗುತ್ತೆ. ದಯವಿಟ್ಟು ಕಾನೂನು ಹೆಣ್ಣು ಅನ್ನೋ ಪದನ ಒಂದು ಸೆಂಟಿಮೆಂಟ್ ಆಗಿ ಬಳಸ್ಕೊಳ್ಳೋದು ಬಿಟ್ಟು, ಹೆಣ್ಣು ಗಂಡು ಎರಡೂ ಸಮ ಅಂತ ಯಾವ ರೀತಿ ನೀವು ತೀರ್ಮಾನ ಮಾಡ್ತಿರೋ ಅದೇ ರೀತಿ ನ್ಯಾಯ ಅನ್ನೋ ವಿಚಾರದಲ್ಲೂ ಕೂಡ ಇಬ್ರಿಗೂ ಸರಿಸಮಾನವಾಗಿ ತೀರ್ಪನ್ನು ಕೊಡಬೇಕು ಅನ್ನೋದೊಂದು ನನ್ನ ಮನವಿ. ನಮ್ಮನೇಲೂ ಕೂಡ 2 ಹೆಣ್ಮಕ್ಳಿದ್ದಾರೆ. ಅವ್ರು ಮದುವೆ ಮಾಡಿ 15 ವರ್ಷದ ಮೇಲಾಯಿತು. ಅವರು ಕೂಡ ಮದುವೆ ಆಗಿ ಹೊಸದ್ರಲ್ಲಿ ಅಲ್ಲಿ ಆಗು ಹೋಗುಗಳನ್ನ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಮಿಡಿಯೇಟಾಗಿ ಫೋನ್ ಮಾಡಿ ನಮ್ಮ ಮನೆಗೆ ತಿಳಿಸ್ತಾಯಿದ್ರು. ಆವಾಗ ನಮ್ಮಮ್ಮ ಹೇಳ್ತಿದ್ದು ಒಂದೇ ಒಂದು ಮಾತು, ನೋಡಮ್ಮ, ಹೆಣ್ಣು ತಾಳ್ಮೆ ಸ್ವರೂಪ, ಭೂಮಿ ತಾಯಿ ಇದ್ದಂಗೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ತುಂಬ ದೊಡ್ಡ ಸಮಸ್ಯೆ ಅಂದರೆ ಗಂಡ ಹೊಡಿತಿದ್ದಾನ, ಕುಡಿತಿದ್ದಾನ, ನಿನಗೇನಾದರೂ ಈ ಚಿತ್ರ ಹಿಂಸೆ ಕೊಡ್ತಿದ್ದಾನ, ಅಥವಾ ಊಟ ಏನಾದರೂ ಆಗ್ತಿಲ್ವಾ, ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ, ತುಂಬ ನಿಭಾಯಿಸೋಕ್ಕಾಗಲ್ಲ ಅಂದರೆ ಮಾತ್ರ ಹೇಳಬೇಕು. ಅದು ಬಿಟ್ಟು ಸಣ್ಣ ಪುಟ್ಟಕ್ಕೆಲ್ಲ ಹೀಗೆ ಫೋನ್ ಮಾಡಬಾರ್ದು. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋದ್ರೇ ಮುಂದೆ ಸುಂದರವಾದ ಕುಟುಂಬನ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಇವಾಗ ಹೆಂಗೆ ಅಂದರೆ, ಕೆಲವು 3 ಕ್ಲಾಸ್ ಪೀಪಲ್ಸ್ಗಳು ತನ್ನ ಮಗಳೇನಾದರೂ ಫೋನ್ ಮಾಡಿಬಿಟ್ರೆ ಸಾಕು, ಹೂ ಏನೋ ಅವನು ಒಬ್ಬನೇ ಗಂಡು, ಮಾಡ್ತೀನಿ ಇರು, ವರದಕ್ಷಿಣೆ ಕೇಸ್ ಹಾಕ್ತೀನಿ, ಅದಾಗ್ತೀನಿ ಇದಾಗ್ತೀನಿ, ಬಿಡ್ಬಿಡು ಬರ್ತಾ ಇರೋ, ನಾನಿದ್ದೀನಿ. ಮೊದಲು ಒಂದು ಹೆಣ್ಮಗುನ ಮದುವೆ ಮಾಡಬೇಕು ಅಂತ ಅಂದರೆ ಒಂದು ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕಪ್ಪ, ಮತ್ತು ಒಂದು ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರೆ ಸಾಕಪ್ಪ ಅಂತ ಬೇಡ್ಕೊತಿದ್ರು. ಅದೇ ಇವಾಗ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟೈತೆ. ಒಂದು ಹುಡುಗ ಮದುವೆ ಆಗಬೇಕು ಅಂದರೆ 108 ಸಲ ಯೋಚನೆ ಮಾಡಬೇಕಾಗಿ ಬಂದೈತೆ. ಒಂದು ಒಳ್ಳೆ ಹುಡುಗಿ ಜೊತೆಗೆ ಅತ್ತೆ ಮಾವನು ಕೂಡ ಒಳ್ಳೇದಾಗಿದ್ರೆ ಸಾಕಪ್ಪ ಅಂತ. ಯಾಕೆಂತ ಅಂದರೆ, ಹುಡುಗಿ ನೆಟ್ಗಿರ್ತೀನಿ ಅಂತ ಅಂದರು, ಹುಡುಗಿ ಅಪ್ಪ ಅಮ್ಮ ಇರ್ತಾರಲ್ಲ, ಅವ್ರು ತುಂಬಾ ಖತರ್ನಾಕ್ಗಳಾಗ್ಬಿಟ್ಟಿರ್ತಾರೆ. ನಾನು ಹಿಂಗೆ ಚಿಕ್ಕದ್ರಲ್ಲಿ ನಮ್ಮ ಅಕ್ಕ ತಂಗಿ ವಿಚಾರದಲ್ಲಿ ಏನಾರು ಸ್ವಲ್ಪ ಮೂಗು ಸುರಿಸಿದ್ರೆ ಸಾಕು, ನಮ್ಮ ಮನೇಲಿ ಹಂಗೆ ಬಂದು ಸರ್ರೆಗೆ ದುಂಡು ಸೇರಿಸಿ ಬಾರ್ಸರು, ಅಮ್ಮಿಕೊಂಡು ಸುಮ್ಮನೆ ಕೂತ್ಕೋ, ಒಂಚೂರು ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟು ಅವ್ರಿಗೆ ಏನಾದರೂ ನೊಂದರೆ ನಮ್ಮ ಮಗಳ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ಅಂತ. ಬಟ್ ಇವಾಗ ಹಂಗಲ್ಲ ಕಣ್ರಿ, ಬರೀ ದಿಮಾಕು, ಬರೀ ದೌಲತ್ತು. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಂಗಿಲ್ಲ, ನಾನಿದನ್ನೇ ಬಾ ಅದು ಇದು ಅಂತ ಅಂದ್ಕೊಂಡು ರೀಸೆಂಟಾಗಿ ಒಂದು ಸ್ಟೋರಿ ನೋಡಿದೆ. ಅಲ್ಲಿ ಏನು ಮ್ಯಾಟ್ರೇ ಇಲ್ಲ ಕಣ್ರಿ, ಸುಮ್ಮನೆ ಪಾಪ ಅಮಾಯಕರು ಹುಡುಗನ ಅಪ್ಪ ಅಮ್ಮ, ಅವರು ಅದು ಹುಡುಗ ಇಳ್ದೇ ಇರೋಂಥ ಸಂದರ್ಭದಲ್ಲಿ ಕುಡ್ಕೊಂಡು ಅಪ್ಪ ಮಗ ಮತ್ತು ಹೆಂಡತಿ ಎಲ್ಲ ಸೇರಿಕೊಂಡು ಫುಲ್ಲು ಸ್ಲಮ್ಗಳ ಥರ ಅವತಾರ ಮಾಡಿ ಹೋಗಿದ್ದಾರೆ ಅಂತ. ಅಲ್ಲಿ ಆ ಹೆಂಗ್ಸ್ ಹೇಳೋದಂತೆ, ನನ್ನ ಮಗಳಿಗೆ 10 ಲಕ್ಷ ಅವರೇ ಕೊಟ್ಟು ಅವರೇ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ರು ಅಂತ. ಇಲ್ಲಿ ಈ ಅಪ್ಪ ಹೇಳೋದಂತೆ, ಅವ್ನು ಆಸ್ತಿ ಬರ್ಸ್ಕೊಬಿಟ್ಟು ಮಗ ನಾನು ಸಾಕ್ತೀನಿ ಬಾ ಗಾರ್ಮೆಂಟಿಗೆ ಕಳಿಸ್ತೀನಿ ಅಂತ. ಈ ಸುಖಕ್ಕೆ ಯಾಕಪ್ಪ ಮದುವೆ ಮಾಡಬೇಕಿತ್ತು? ಇದನ್ನು ನಮ್ಮ ಕಡೆ ಸಂಸಾರಷ್ಟರು ಮಾಡೋಂಥ ಕೆಲಸ ಅಲ್ಲ, ಅಂದರೆ ಸಂಸಾರ ಮಾಡೋಂಥ ಕೆಲಸ ಅಲ್ಲ, ತಲೆ ಹಿಡಿಯೋ ಕೆಲಸ ಅಂತಾರೆ. ಅಂದರೆ ಬರೀ ಹೆಣ್ಣು ಕೊಡೋದಕ್ಕೆ ಮಾತ್ರ ಸೋಸೋದಲ್ಲ, ಹೆಣ್ಣು ತರೋದಕ್ಕೂ ಕೂಡ ಬಹುಮುಖ್ಯವಾಗಿ ಸೋಸೋದು ಈಗ ಅನಿವಾರ್ಯ ಆಗಿದೆ. ಏನಪ್ಪ ಅಂತ ಅಂದರೆ, ಒಂದು ತಿಳಿಯಾದ ಕೊಳದಲ್ಲಿ ಒಂದು ಬಿಂದಿಗೆ ನಾವು ನೀರು ತರ್ತೀವಿ ಅಂತ ಅಂದ್ಕೊಳ್ಳಿ, ತುಂಬಾ ಸಮೃದ್ಧಿಯಾಗಿರುತ್ತೆ ನಮ್ಮ ಮನೆ, ನಮ್ಮ ಆರೋಗ್ಯ, ನಮ್ಮ ಮನಸ್ಸು. ಅದೇ ಏನಾದರೂ ಒಂದು ಕಲುಷಿತವಾಗಿರುವಂಥ ಕೊಳದಲ್ಲಿ ಒಂದು ಲೋಟ ನೀರು ತಗೊಬಂದ್ರೂ ಕೂಡ ನಮ್ಮ ಮನಸ್ಸು, ಆರೋಗ್ಯ, ಮನಸ್ಥಿತಿ, ಎಲ್ಲ ವಾತಾವರಣನೂ ತುಂಬಾ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ತರುವಂಥ ಕೊಳ ಯಾವ ರೀತಿ ಇದೆ ಅನ್ನೋದು ನೋಡೋದು ಕೂಡ ಬಹುಮುಖ್ಯವಾಗಿರುತ್ತೆ. ಅರ್ಥ, ಒಂದು ಹೆಣ್ಣನ್ನು ತರಬೇಕಾದ್ರೆ ಆ ಸ್ಥಳ ಎಷ್ಟು ಪ್ರಶಾಂತದಿಂದ ಕೂಡಿದೆ, ಆ ಹೆಣ್ಣಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಅಂದರೆ ತಾಯಿಯ ನಡವಳಿಕೆ ಎಷ್ಟು ಶುದ್ಧವಾಗಿದೆ, ತಂದೆಯ ಸಂಸ್ಕಾರ ಎಷ್ಟು ಬಲಿಷ್ಠವಾಗಿದೆ, ಆ ಕುಟುಂಬದ ಒಗ್ಗಟ್ಟು ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ತಂದರೆ ತುಂಬ ಉತ್ತಮವಾಗಿರುತ್ತೆ. ಈ ಸ್ಟೋರಿ ಯಾಕಪ್ಪ ಹೇಳಿದೆ ಅಂತ ಅಂದರೆ, ಈಗ ರೀಸೆಂಟಾಗಿ ಡೆತ್ ಆದ್ರಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫೇಮಸ್ ಆದಂಥ ರೋಷನ್ ಅವರು, ಅವರ ಲೈಫಲ್ಲೂ ಏನಾದರೂ ಈ ಥರ ಕೆಟ್ಟ ದರಿದ್ರ ಫ್ಯಾಮಿಲಿ ಏನಾದರೂ ಎಂಟ್ರಿ ಆಗಿ ಅವರ ಜೀವನ ಹಾಳಾಯ್ತೇನೋ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಈ ರೀತಿ ಏನಾದರೂ ಸಮಸ್ಯೆಗಳನ್ನ ಕೆಲವು ಗಂಡು ಮಕ್ಕಳು ಎದುರಿಸ್ತಾ ಇದ್ದರೆ ಯಾರನ್ನು ಕುಗ್ಗಕ್ಕೆ ಹೋಗಬೇಡಿ. ಕಾನೂನಿದೆ, ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಸತ್ಯಕ್ಕೆ ಜಯ ಯಾವತ್ತೂ ಇದ್ದೇ ಇರುತ್ತೆ. ಕೆಟ್ಟದ್ದನ್ನು ಯಾವತ್ತೂ ಸ್ವೀಕಾರ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂಥ ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.